ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಕೇಕ್ ಮಾಡ್ತಾ ಇದ್ದೀನಿ. ಅಂದರೆ ತುಂಬ ಸಿಂಪಲ್ ಆಗಿ ಮಾಡುವಂಥ ಒಂದು ಕೇಕ್, ಬರ್ತ್ಡೇ ಕೇಕ್ ಇದು. ನಾವು ಬ್ರೆಡ್ಡಲ್ಲಿ ಮಾಡ್ತಾ ಇರೋದು. 15 ನಿಮಿಷದಲ್ಲಿ ನಮಗಿದು ರೆಡಿ ಮಾಡ್ಬೋದು. ಎಲ್ರಿಗೂ ಯಾರಿಗೆ ಬೇಕಿದ್ರು ಇದು ರೆಡಿ ಮಾಡ್ಬೋದು. ಅಷ್ಟೊಂದು ಸಿಂಪಲ್ ಆಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಬನ್ನಿ ನೋಡೋಣ ಈ ಕೇಕ್ ಹೇಗೆ ಮಾಡೋದಂತ. ಆದರೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ಇದಕ್ಕೆ ನಾನಿಲ್ಲಿ 5 ಬ್ರೆಡ್ ತಗೊಂಡಿದ್ದೀನಿ. 5 ಪೀಸ್ ಬ್ರೆಡ್ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಇದರ ಸೈಡ್ ಕಟ್ ಮಾಡಬೇಕು. ಕಟ್ ಮಾಡುವಾಗ ಕರೆಕ್ಟ್ ಆಗಿ ನೀಟಾಗಿ ಕಟ್ ಮಾಡಬೇಕು. ಅಂದ್ರೆ ಒಂದೇ ರೀತಿ ಇರಬೇಕು. ಯಾಕಂದ್ರೆ ನಾವಿಲ್ಲಿ ಕೇಕ್ ಮಾಡ್ತಾ ಇರೋದು, ಆದ ಕಾರಣ ಕರೆಕ್ಟ್ ಆಗಿ ಶೇಪ್ ಸಿಗ್ಬೇಕು ನಮಗೆ. ನೋಡಿ, ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. 4 ಬದಿ ಕೂಡ ಮೊದಲು ಕಟ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಇದು ಇವಾಗ ಒಂದು ಸ್ಕ್ವೇರ್ ಅಲ್ಲ, ಒಂದು ರೆಕ್ಟ್ಯಾಂಗಲ್ ಆಯತಾಕಾರದಲ್ಲಿ ನಿಮಗೆ ಸಿಕ್ಕಿದೆ. ನೋಡಿ, ನೆಕ್ಸ್ಟ್ ಕಟ್ ಮಾಡುವಾಗ ಇದರ ಮೇಲ್ಗಡೆ ಇಟ್ಟು ಅದೇ ಅಳತೆಯಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ಸೈಡ್. ನೋಡಿ, ಇದರ ಸೈಡ್ ನಾವು ಸುಮ್ಗೆ ವೇಸ್ಟ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಅದನ್ನ ಬ್ರೆಡ್ ಕ್ರಮ್ಸ್ ಅಂದ್ರೆ ಗ್ರೈಂಡ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸ್ ರೆಡಿ ಮಾಡ್ಬೋದು. ನೋಡಿ, ಈ ರೀತಿ ಕಟ್ ಮಾಡಬೇಕು. ಎಲ್ಲ ಬದಿನೂ ಒಂದೇ ರೀತಿಯಾಗಿ ಲೆವೆಲ್ ಆಗಿ ಇರಬೇಕು. ಆಮೇಲೆ ನಮಗೆ ಬೇಕಾಗಿರೋದು 2 ಪ್ಯಾಕೆಟ್ ಬೋರ್ಬಾನ್ ಬಿಸ್ಕೆಟ್ ತಗೊಂಡಿದ್ದೀನಿ ನಾನು. ನಿಮಗೆ ಕ್ರೀಮ್ ಇರೋ ಬಿಸ್ಕೆಟ್ ಯಾವುದು ತಗೋಬಹುದು. ನೋಡಿ, ಕ್ರೀಮ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾರ್ಮಲ್ ಯಾವ ಬಿಸ್ಕೆಟ್ ಬೇಕಿದ್ರು ತಗೋಬಹುದು. ಆಮೇಲೆ ನೋಡಿ, ನಾನಿಲ್ಲಿ ಕ್ರೀಮ್ ಇದ್ರೆ ತೆಗಿತಾ ಇದ್ದೀನಿ. ಕ್ರೀಮ್ ನಮಗೆ ಬೇಕು ಈ ಕೇಕಿಗೆ. ನೋಡಿ, ಅದನ್ನ ನೀಟಾಗಿ ಈ ರೀತಿ ತೆಗಿತಾ ಇದ್ದೀನಿ. ಇಲ್ಲಿ ಕ್ರೀಮ್ ಇರೋದೇ ಬೇಕು ಅಂತ ಏನಿಲ್ಲ, ಯಾವ ಬಿಸ್ಕೆಟ್ ಬೇಕಿರೋ ನಿಮ್ಗೆ ಇಲ್ಲಿ ತಗೋಬಹುದು. ನೋಡಿ, ಎಲ್ಲ 2 ಪ್ಯಾಕೆಟ್ ಹಾಕೊಂಡಿದ್ದೀನಿ. ಕ್ರೀಮ್ ನೋಡಿ ಈ ರೀತಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಮ್ಮ ಈ ಬಿಸ್ಕೆಟ್ ಅನ್ನ ಚೆನ್ನಾಗಿ ಹುಡಿ ಮಾಡಿ ತರ್ತೀನಿ. ನೋಡಿ, ನಮ್ಮ ಬಿಸ್ಕೆಟ್ ಪೌಡರ್ ಇಲ್ಲಿ ರೆಡಿ ಆಗಿದೆ. ಇದನ್ನೊಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಮೊದಲು ಎಲ್ಲ ಹಾಕ್ತೀನಿ ಇದನ್ನ. ಓಕೆ, ಇದನ್ನ ಸೈಡಲ್ಲಿ ಇಟ್ಬಿಡಿ. ಇವಾಗ ಬ್ರೆಡ್ ಆಮೇಲೆ ಬಿಸ್ಕೆಟ್ ಪೌಡರ್ ರೆಡಿ ಆಗಿದೆ. ನೆಕ್ಸ್ಟ್ ಬೇಕಾಗಿರೋದು, ನಾನಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ 3 ತಗೊಂಡಿದ್ದೀನಿ. ಸಣ್ಣ ಚಾಕ್ಲೇಟ್ ಆದ ಕಾರಣ 3 ತಗೊಂಡಿರೋದು. ಇದನ್ನ ಒಂದು ಕಟ್ ಮಾಡಿಬಿಟ್ಟು ಒಂದು ಬೌಲಿಗೆ, ಸಣ್ಣ ಬೌಲಿಗೆ ಹಾಕಿದ್ದೀನಿ. ಅಲ್ಲಿ ಹಾಕ್ತಾ ಇದ್ದೀನಿ. ಅಲ್ಲಿ ನಾನು ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಅಲ್ಲಿ ನೀರು ಬಿಸಿ ಆಗ್ತಾ ಇದೆ. ಅದು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈ ರೀತಿ ಇದೆ. 3 ಕೂಡ ಹಾಕೋಬೇಕು. 3 ಚಾಕ್ಲೇಟ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನ ಕರಗಿಸ್ಬೇಕು. ನಾನಿಲ್ಲಿ ಕರಗಿಸ್ತಾ ಇರೋದು ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲಿ. ಅಂದ್ರೆ ನೋಡಿ, ಈ ರೀತಿ ನೇರವಾಗಿ ಬಿಸಿ ಮಾಡೋದಲ್ಲ, ಬಿಸಿಯಾದ ನೀರಿನ ಮೇಲ್ಗಡೆ ಇಟ್ಟು ಅದನ್ನ ಕರಗಿಸ್ತಾ ಇದ್ದೀನಿ ಈ ರೀತಿ. ನೋಡಿ, ಇದು ಚೆನ್ನಾಗಿ ನಮಗೆ ಕರಗಿ ಸಿಗ್ಬೇಕು. ಈ ಚಾಕ್ಲೇಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಮಿಕ್ಸ್ ಆದ್ಮೇಲೆ ಇದಕ್ಕೆ 1 ಸ್ಪೂನ್ ಹಾಲು ಮೊದಲು ಹಾಕ್ತೀನಿ. ಇದು ನಾನು ಹಾಲು ಕುದಿಸಿದ ಹಾಲು ತಗೊಂಡಿರೋದು. ಪುನಃ 1 ಸ್ಪೂನ್, ಟೋಟಲ್ 2 ಸ್ಪೂನ್ ಹಾಲು ಹಾಕೊಂಡಿದ್ದೀನಿ. ನೋಡಿ, ಈ ರೀತಿ ಕರಗಬೇಕು. ನೋಡಿ, ಇದು ರೆಡಿ ಆಗಿದೆ. ಈ ರೀತಿ ಇರಬೇಕು. ಸ್ವಲ್ಪನೂ ಗಂಟು ಕಟ್ಕೋಬಾರ್ದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬೇಗ ಕರಗುತ್ತೆ ಬಿಸಿಯಾಗಿ ಇಡುವಾಗ ಈ ರೀತಿ. ನೆಕ್ಸ್ಟ್ ಇದನ್ನ ನಾನಿಲ್ಲಿ ನಮ್ಮ ಬಿಸ್ಕೆಟ್ ಪೌಡರ್ ರೆಡಿ ಮಾಡಿಟ್ಟಿದ್ವಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ಎಲ್ಲ ಹಾಕೊಳ್ಳಿ. ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಸ್ವಲ್ಪ ಗಟ್ಟಿನೇ ಇದೆ. ನೆಕ್ಸ್ಟ್ ಇದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ನಮಗೆ ಹಾಲು ಸೇರಿಸಬೇಕು. ನಾನಿಲ್ಲಿ ಮೊದಲು 1/4 ಕಪ್ ಹಾಲು ಈ ಬೌಲಿಗೆ ಹಾಕ್ತಾ ಇದ್ದೀನಿ. 1/4 ಕಪ್ ಹಾಲು ಸಾಕು, ಇಷ್ಟು ಹುಡಿಗೆ ಕರೆಕ್ಟ್ ಸಿಗುತ್ತೆ ನಮಗೆ. ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಹಾಲು ಕೂಡ ಅದೇ ರೀತಿ ಕುದಿಸಿದ ಹಾಲಿದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಕೇಕ್ ಇರುವ ಚಾಕ್ಲೇಟ್ ಗನಾಶ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಚಾಕ್ಲೇಟ್ ಗನಾಶ್ ತರಾನೇ ಇದೆ. ನೋಡಿ, ಈ ರೀತಿ ಇದೆ. ನಾವು ಫಿಲ್ಲಿಂಗ್ಸ್ಗೆ ನಾವಿಲ್ಲಿ ಉಪಯೋಗಿಸೋದು, ಐಸಿಂಗ್ ಮಾಡೋದಿಕ್ಕೆ ಎಲ್ಲದಕ್ಕೆ ಇದೇ ಉಪಯೋಗಿಸೋದು. ಓಕೆ, ಎಲ್ಲ ರೆಡಿ ಆಯ್ತು. ಇನ್ನು ನಾವು ಕೇಕ್ ಸೆಟ್ ಮಾಡೋಣ. ಮೊದಲೊಂದು ಕೇಕ್ ಪೀಸ್ ಬ್ರೆಡ್ ಪೀಸ್ ಇಡ್ತಾ ಇದ್ದೀನಿ, ಸ್ಪಾಂಜ್ ತರ. ಅದರ ಮೇಲ್ಗಡೆ ನಾವು ರೆಡಿ ಮಾಡಿಟ್ಟಂತಹ ಚಾಕ್ಲೇಟ್ ಅಲ್ಲಿ ಮಾಡಿರುವಂತಹ ಗನಾಶ್, ಚಾಕ್ಲೇಟ್ ಮತ್ತು ಬಿಸ್ಕೆಟ್ ಅಲ್ಲಿ ಮಾಡಿರುವಂತಹ ಚಾಕ್ಲೇಟ್ ಗನಾಶ್ ಇಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಬೇಕಿದ್ರೆ ಶುಗರ್ ಸಿರಪ್ ಹಾಕ್ಬಿಟ್ಟು ಆಮೇಲೆ ಬೇಕಿದ್ರು ಹಾಕೋಬಹುದು, ತೊಂದರೆ ಏನಿಲ್ಲ. ನಾನಿಲ್ಲಿ ನೇರವಾಗಿ ಇದು ಮಾತ್ರ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಹಾಕ್ಬೋದು. ಆಮೇಲೆ ಇದರ ಮೇಲ್ಗಡೆ ಏನಾದ್ರು ಬೇಕಿದ್ರು ನಿಮ್ಗೆ ಹಾಕೋಬಹುದು. ಅಂದ್ರೆ ಕ್ರಂಚಿ ಆಗಿ ಸಿಗೋದಿಕ್ಕೆ ಏನಾದ್ರು ಬೇಕಿದ್ರೆ ಹಾಕೋಬಹುದು. ನಾನು ಅದರ ಮೇಲ್ಗಡೆ ಪುನಃ ಒಂದು ಬ್ರೆಡ್ ಪೀಸ್ ಇಡ್ತೀನಿ. ಇದೇ ರೀತಿ 5 ಪೀಸ್ ಕೂಡ ರೆಡಿ ಮಾಡ್ತೀನಿ. ನೋಡಿ, 5 ಪೀಸ್ ರೆಡಿ ಮಾಡಿದೀನಿ. ಉಳಿದದನ್ನೆಲ್ಲ ಇದರ ಮೇಲ್ಗಡೆ ಹಾಕೋಬೇಕು. ಅಂದ್ರೆ ನಾವಿಲ್ಲಿ ಚಾಕ್ಲೇಟ್ ಕೇಕ್ ಮಾಡ್ತಾ ಇರೋದು ಫುಲ್ ಆಗಿ, ಅದ ಕಾರಣ ಮೇಲ್ಗಡೆ ಎಲ್ಲ ಹಾಕ್ಬಿಟ್ಟು ಇದನ್ನ ನೀಟಾಗಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ.
ಕರೆಕ್ಟ್ ಆಗಿ ಬರುತ್ತೆ. ಇದು ತುಂಬಾ ಸುಲಭವಾಗಿ ಮಾಡುವಂತ ಒಂದು ಕೇಕ್. ಉಳಿದದನ್ನ ಈ ರೀತಿ ಸೈಡ್ ಅಲ್ಲಿ ಹಾಕೊಳ್ಳಿ. ಸೈಡ್ಗೆ ಜಾಸ್ತಿ ಬೇಡ, ಅಂದ್ರೆ ಅದು ಕೆಳಗಡೆ ಬೀಳೋ ಚಾನ್ಸ್ ಇರುತ್ತೆ. ಸ್ವಲ್ಪ ಈ ರೀತಿ ಅದನ್ನ ಲೆವೆಲ್ ಆಗಿ ಮಾಡಿದ್ರೆ ಸಾಕು. ನೋಡಿ ಈ ರೀತಿ ನಾವು ಕೇಕ್ ಐಸಿಂಗ್ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ. ನೋಡಿ ನಮ್ಮ ಕೇಕ್ ಇಲ್ಲಿ ರೆಡಿ ಆಗಿದೆ. ಇನ್ನು ಸ್ವಲ್ಪ ಗಾರ್ನಿಶ್ ಮಾಡಬೇಕು. ನೋಡಿ ನಾನು ಆವಾಗ ತೆಗ್ದಿಟ್ಟಂತ ಕ್ರೀಮ್ ಈ ಸೈಡ್ ಅಲ್ಲಿ ಈ ರೀತಿ ಇಡ್ತಾ ಇದ್ದೀನಿ. ಅಂದ್ರೆ ಅದರ ಡೆಕೋರೇಷನ್ ನಿಮ್ಗೆ ಯಾವ ರೀತಿ ಬೇಕಿರೋ ಮಾಡ್ಬೋದು. ಇವಾಗ ಕೇಕ್ ರೆಡಿ ಆಗಿದೆ ನಮ್ದು. ನೋಡಿ ಈ ರೀತಿ ಯಾವ ಸ್ಟೈಲ್ ಅಲ್ಲಿ ಬೇಕಿರೋ ನಮಗೆ ಮಾಡ್ಬೋದು. ನೋಡಿ ಈ ರೀತಿ ನಾನು ಎರಡೆರಡು ಕ್ರೀಮ್ ಅನ್ನ ಈ ರೀತಿ ಸೈಡ್ ಅಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಆಮೇಲೆ ನಾನು ಇದನ್ನ ಕೇಕ್ ಬೋರ್ಡ್ ಮೇಲ್ಗಡೆ ಇದನ್ನ ಸೆಟ್ ಮಾಡ್ತಾ ಇದ್ದೀನಿ. ಇದ್ರಲ್ಲೇ ಬೇಕಿದ್ರು ಇಡ್ಬೋದು. ನಾನು ಸ್ವಲ್ಪ ನೀಟಾಗಿ ಕಾಣೋದಿಕ್ಕೋಸ್ಕರ ಈ ರೀತಿ ಇಡ್ತಾ ಇದ್ದೀನಿ. ಅವಾಗ ನೋಡೋದಿಕ್ಕೂ ಚೆನ್ನಾಗಿರುತ್ತೆ, ಒಳ್ಳೆ ನೀಟ್ ಆಗಿರುತ್ತೆ ನಮ್ಮ ಕೇಕ್. ನೋಡಿ ಈ ರೀತಿ. ಆಮೇಲೆ ನಿಮ್ಗೆ ಯಾವ ಡಿಸೈನ್ ಬೇಕಿರೋ ಮಾಡ್ಬೋದು. ನೋಡಿ ನಾನು 2 ಕ್ರೀಮ್ ಇಲ್ಲಿ ಇಟ್ಟಿದ್ದೆ, ಅದರಿಂದ ಸಣ್ಣ ಒಂದು ರೋಸ್ ತರ ಮಾಡ್ತೀನಿ ನಾನು ಸಣ್ಣಕ್ಕೆ. ನೋಡಿ 2 ರೋಸ್ ತರ ಮಾಡಿಟ್ಕೊಂಡಿದ್ದೀನಿ. ಯಾವ ಡಿಸೈನ್ ಬೇಕಿರೋ ನಿಮ್ಗೆ ಇಷ್ಟ ಇರೋದನ್ನ ಇದ್ರಲ್ಲಿ ಮಾಡ್ಬೋದು. ನೋಡಿ ಇನ್ನು ಮಾಡೋದೆಲ್ಲ ನಾನು ಡೆಕೋರೇಷನ್ಗೆ ಮಾತ್ರ ಉಪಯೋಗಿಸೋದು. ಆದ ಕಾರಣ ನಿಮ್ಗೆ ಬೇಕಿದ್ರೆ ಉಪಯೋಗಿಸ್ಬೋದು, ಇಲ್ಲ ಅಂದ್ರೆ ಪರವಾಗಿಲ್ಲ. ಅರ್ಧ ಮಂಚು ತಗೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಇದೇ ರೀತಿ ನಮ್ಮ ಚಾಕ್ಲೇಟ್ ಗನಾಶನ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಸೆಟ್ ಮಾಡ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನಮ್ಮ ಜೆಮ್ಸ್, ಕಲರ್ಫುಲ್ ಜೆಮ್ಸ್ ಅನ್ನ ಈ ರೀತಿ ಸೆಟ್ ಮಾಡ್ತೀನಿ. ನೋಡೋದಿಕ್ಕೆ ಚೆನ್ನಾಗಿರುತ್ತೆ ಅವಾಗ. ನೋಡಿ ಅದ್ರ ಮೇಲ್ಗಡೆ ನಮ್ಮ ಜೀರಿಗೆ ಮಿಠಾಯಿ ಇದೆಯಲ್ಲ ಅದನ್ನ ಈ ರೀತಿ ಸ್ಪ್ರೆಡ್ ಮಾಡ್ತೀನಿ. ಅವಾಗ ನೋಡೋದಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ನಮ್ಮ ಬ್ರೆಡ್ ಅಲ್ಲಿ ಮಾಡಿರುವಂತಹ ಒಂದು ಚಾಕ್ಲೇಟ್ ಕೇಕ್ ಇಲ್ಲಿ ರೆಡಿ ಆಗಿದೆ. ನೋಡೋದಿಕ್ಕೂ ಸೂಪರ್ ಆಗುತ್ತೆ. ತಟ್ ಅಂತ ನಮಗೆ ಮಾಡಬಹುದು. ಮಕ್ಕಳಿಗೆಲ್ಲ ಯಾರಿಗೂ ಬೇಕಿದ್ರು ಇದು ಮಾಡಬಹುದು. ಅಷ್ಟೊಂದು ಸುಲಭವಾಗಿರುತ್ತೆ, ನೋಡೋದಿಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಿಕ್ಕೂ ಸೂಪರ್ ಆಗಿರುತ್ತೆ. ನೋಡಿ ಈ ರೀತಿ ಒಂದು 15 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ನೋಡಿ ನಾನು ಇದನ್ನ ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನೋಡಿ ಈ ರೀತಿ ಸ್ವಲ್ಪ ಹೊತ್ತ ಫ್ರಿಜ್ ಅಲ್ಲಿ ಇಟ್ಟರೆ ನಮ್ಗೆ ಒಳ್ಳೆ ಗಟ್ಟಿಯಾಗಿ ಸಿಗುತ್ತೆ ಹೊರಗಡೆ. ನೋಡಿ ನಮ್ಮ ಕೇಕ್ ಇಲ್ಲಿ ರೆಡಿ ಆಗಿದೆ. ಈ ರೀತಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.